ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಜೂನ್ 24ರಂದು ಶಿವಮೊಗ್ಗದಲ್ಲಿ ರಾಷ್ಟ್ರೀಯ ಮತ್ತು ರಾಜ್ಯ ರೈತ ಪ್ರಮುಖರ ಬೃಹತ್ ಸಮಾವೇಶ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈತ ವಿರೋಧಿ ನಿಲುವಿನ ವಿರುದ್ಧ ಹೋರಾಟ ಸಂಘಟಿಸಲು ಸಮಾವೇಶ ನಡೆಯಲಿದೆ ಎಂದ ರಾಮಚಂದ್ರಪ್ಪ ಮತ್ತು ಭದ್ರೇಶ್. ನಗರ ವ್ಯಾಪ್ತಿಯಲ್ಲಿ ಸ್ವಚ್ಛತೆಗಾಗಿ ಅಗತ್ಯ ಕ್ರಮ ಕೈಗೊಳ್ಳಲು ಉಪವಿಭಾಗಾಧಿಕಾರಿ ಯತೀಶ್ ಸೂಚನೆ. ಪೌರ ಕಾರ್ಮಿಕರ ಕೊರತೆ ನಡುವೆಯೂ ಸ್ವಚ್ಛತೆ ಕಾರ್ಯ ಪ್ರಗತಿಯಲ್ಲಿದೆ ಎಂದ ಪೌರಾಯುಕ್ತ ನಾಗಪ್ಪ. ಸಾಹಿತ್ಯ ಪರಿಷತ್ತಿನಿಂದ ಶಿವಲಿಂಗಪ್ಪ ಶಾಲೆಯಲ್ಲಿ ಸಾಹಿತ್ಯ ಕಾರ್ಯಕ್ರಮ, ಮಕ್ಕಳಿಗೆ ಸಾಹಿತ್ಯ ಕಲಿಕೆ. ಸಾಗರದ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿ ಸಂಸತ್ ಚುನಾವಣೆ ಮಹತ್ವ ತಿಳಿಸಿದ ದತ್ತಾತ್ರೇಯ ಭಟ್ ಮತ್ತು ಗುರುರಾಜ್. ಈಗ ಸುದ್ದಿಯ ವಿವರ. ರೈತರ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಜೂನ್ 24ರಂದು ಶಿವಮೊಗ್ಗದಲ್ಲಿ ರಾಷ್ಟ್ರೀಯ ರೈತರ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ರೈತ ಸಂಘ ಡಾಕ್ಟರ್ ಎಚ್ ಗಣಪತಿಯಪ್ಪ ಬಣದ ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರಪ್ಪ ಮನೆಘಟ್ಟ ತಿಳಿಸಿದರು. ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮಸ್ಕಾರ. ಇವತ್ತಿನ ಪತ್ರಿಕಾಗೋಷ್ಠಿ ವಿಷಯ ರಾಷ್ಟ್ರೀಯ ಹಾಗೂ ರಾಜ್ಯ ರೈತ ಸಂಘದ ಮುಖಂಡರು ಸಮಾವೇಶ. ಇದೇ ತಿಂಗಳು ಅಂದರೆ 24/6/24 ಸೋಮವಾರ ಶಿವಮೊಗ್ಗದಲ್ಲಿ ಮಾಡ್ತಾ ಇದ್ದೀವಿ. ಸರ್ಕಾರಿ ನೌಕರ ಭವನದಲ್ಲಿ ಮಾಡ್ತಾ ಇದ್ದೀವಿ. ಇದಕ್ಕೆ ಸಾಮಾನ್ಯವಾಗಿ ನಮ್ಮ ಕರ್ನಾಟಕ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಸ್ಟೇಟಿನಿಂದ ಕೂಡ ಜನ ಬರ್ತಾ ಇದ್ದಾರೆ. ತಮಿಳುನಾಡಿಂದ, ಅದಾದ ನಂತರ ಇಲ್ಲಿ ಕೇರಳದಿಂದ ಬರ್ತಾ ಇದ್ದಾರೆ. ಅದು ಬಿಟ್ಟು ನೆಕ್ಸ್ಟ್ ನಮಗೆ ಇಲ್ಲಿ ಇನ್ನು ತಮಿಳುನಾಡು, ಕೇರಳ ಆಯಿತು, ತೆಲಂಗಾಣ ಆಯಿತು, ಆಮೇಲೆ ಹರಿಯಾಣ, ಇಲ್ಲಿಂದ ನಮಗೆ ರೈತ ಮುಖಂಡರು ಬರ್ತಾ ಇದ್ದಾರೆ. ಸೊ ನಮ್ಮ ಮೈನ್ ಉದ್ದೇಶ ಏನಪ್ಪಾ ಅಂದ್ರೆ, ಇಲ್ಲಿವರೆಗೆ ನಾವು ಹೇಳ್ತಾ ಇದ್ದೀವಿ, ಬಟ್ ಯಾವುದು ನಮಗೆ ಇನ್ನೂ ಕ್ಲಿಯರಿಟಿ ಸಿಗಲಿಲ್ಲ. ಫಸ್ಟ್ ಆಫ್ ಆಲ್ ನಮ್ದು ಕನಿಷ್ಠ ಬೆಂಬಲ ಬೆಲೆ, ಇದಕ್ಕೆ ನಾವು ಹೋರಾಡಿ ಈಗ ಸುಮಾರು ಎಷ್ಟು ವರ್ಷಗಳಾಗಿದ್ದೇವೆ. ಆದರೂ ಕೂಡ ಬೆಂಬಲ ಬೆಲೆಗೆ ಎಲ್ಲೂ ಏನು ಒತ್ತು ಸಿಗ್ತಾನೆ ಇಲ್ಲ. ಸ್ವಲ್ಪ ಏನೋ ಮಾಡಿದ್ದಾರೆ, ನಾವು ಅದಕ್ಕೆ ನಮಗೆ ಒಪ್ಪಿಗೆ ಇಲ್ಲ. ಇದನ್ನ ರೈತ ಇವತ್ತು ಎಷ್ಟು ಕಷ್ಟಪಡ್ತಾನೆ ಅಂತೇಳಿ ಪ್ರತಿಯೊಬ್ಬರಿಗೆ ಗೊತ್ತಿದೆ. ಇವತ್ತು ಈ ಮಳೆಯಲ್ಲಿ ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದ ರೈತನಿಗೆ ಏನೇ ಮಾಡಿದ್ರು ಕೂಡ ಅವ್ನು ಹಾಕಿದ ಬೀಜದ ಬೆಲೆ ಸಿಗ್ತಿಲ್ಲ, ಆ ನಿಮ್ಗೆ ಆಗ್ತಾ ಇದೆ. ಎರಡನೇದು, ರೈತರ ಕೃಷಿ ಸಾಲ ಮುನ್ನಾ ಮಾಡ್ಬೇಕಂತ ನಾವು ಬಹಳ ಪ್ರಯತ್ನ ಹೇಳಿದ್ದೀವಿ. ಆ ದಿವಸ ನಮಗೆ 24ನೇ ತಾರೀಕಿಗೆ ಅದು ಕೂಡ ನಮ್ಗೆ ಅಲ್ಲಿ ಚರ್ಚೆ ಮಾಡ್ತಿದ್ದೀವಿ. ಯಾಕಪ್ಪ ಅಂದ್ರೆ ರೈತರದ್ದು ಇವತ್ತು ಈ ಅನಾವೃಷ್ಟಿಯಿಂದ ಅತಿವೃಷ್ಟಿಯಿಂದ ಅವನಿಗೆ ಬೆಳೆ ಸಾಲವನ್ನ ಅಥವಾ ಯಾವುದೇ ಕೃಷಿ ಸಾಲವನ್ನು ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಿಲ್ಲಪ್ಪ ಅಂದ್ರೆ ಅವನೇನು ಹಾಕ್ತಾನೆ ಅದು ಒಂದು ಹುಟ್ಟುವುದಿಲ್ಲ. ಇವತ್ತು ಮಳೆ ಹಿಂಗಾಗ್ಬಿಟ್ಟಿದೆ ಅಂದ್ರೆ, ಇಲ್ಲಾಗಿದ ಮಳೆ ಕೆಳದಲ್ಲಿಲ್ಲ, ಕೆಳದಾಗದ ಮಳೆ ಮಾಸಲಿಲ್ಲ. ಹಿಂಗಿರ್ಬೇಕಾದ್ರೆ ಈ ಬೆಳೆ ನಷ್ಟಕ್ಕೋಸ್ಕರ ಪರಿಹಾರ ಸಿಗ್ತಾ ಇದೆ. ಆ ಪರಿಹಾರ ಏನೂ ಇಲ್ಲ, ಇದಿಲ್ಲ. 1,000, 1,500, 2,000. ಈಗ ಒಂದು ಮುಖ್ಯವಾದ ವಿಷಯ ಏನಪ್ಪ, ಯಾವನೇ ರೈತ ಈಗ 1 ಲಕ್ಷ ಸಾಲ ತಗೊಂಡ ಅಂದ್ರೆ ಕಡಿಮೆ ಅಂದ್ರೂ ಕೂಡ ಅವನಿಗೆ ಒಂದು 3,000 - 3,500 ರೂಪಾಯಿ ತಿಂಗಳಿಗೆ ಕಂತು ಕಟ್ಟಿ ಬರ್ತದೆ. ಆ ಕಂತೊಳಗೆ 3,000 ಇರ್ಬೋದು, 3,500 ಇರ್ಬೋದು. ಅದು 2 ಅಮೌಂಟ್, ಒಂದು ಪ್ರಿನ್ಸಿಪಲ್ ಅಮೌಂಟ್, ಇನ್ನೊಂದು ಕಂಪೌಂಡ್, ಇನ್ನೊಂದು ಇಂಟ್ರೆಸ್ಟ್ ಕಂಪೋನೆಂಟ್. ಇವ್ರು ಕೊಡುವಂತ ಅದು 1 ವರ್ಷ 2,000 ಆ ಪ್ರಿನ್ಸಿಪಲ್ ಅಲ್ಲ, ನಮ್ಮ ಇಂಟ್ರೆಸ್ಟ್ ಕಂಪೌಂಡ್ ಸಾಕಾಗೋದಿಲ್ಲ, ಅದು ಹೆಚ್ಚಿಗೆ ಆಗ್ಬೇಕು. ಆಮೇಲೆ ಬಹಳ ಮೇನ್ ಮುಖ್ಯವಾದದಂದ್ರೆ ಕ್ರೆಡಿಟ್ ಸ್ಕೋರ್, ಸಿಬಿಲ್ ಸ್ಕೋರ್ ಇದೆಯಲ್ಲ, ಸಿಬಿಲ್ ಸ್ಕೋರ್ ಒಂದ್ ರೀತಿಯಲ್ಲಿ ಬಹಳ ಒಳ್ಳೇದು, ಅದು ಬೇಕು. ಬಟ್ ರೈತರಿಗೆ ನಮ್ಗೆ ನೋಡಿದ್ರೆ ಅನ್ವಯಿಸುದಿಲ್ಲ. ಯಾಕೆ ಅನ್ವಯಿಸುದಿಲ್ಲಪ್ಪ ಅಂದ್ರೆ, ಈಗ ಸಿಬಿಲ್ ಸ್ಕೋರ್ ಯಾರು ಲೋನ್ ತಗೊಂಡಿದ್ದಾರೆ ಅವನು ಪ್ರತಿ ತಿಂಗಳು ಕಟ್ತಾ ಹೋಗ್ತಾರೆ. ಯಾರು ನೌಕರಿ ಇದ್ದಂಥವ್ರು, ಅವ್ರ ಸಂಬಳ ಸಿಗ್ತದೆ. ಬಟ್ ನಮ್ಮ ರೈತ ಹಂಗಿಲ್ಲ. ರೈತನಿಗೆ ಅವನಿಗೆ ಏನೋ ವರ್ಷಕ್ಕೆ ಒಂದ್ಸಲ ಸಹ ಸಿಗ್ತದೆ ಅವನ ಬೆಳೆ. ಬಟ್ ಈ ಮಳೆಯಿಲ್ಲ, ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದ ಕಟ್ಲಿಕ್ಕೆ ಆಗೋದಿಲ್ಲ. ಹಾಗಂತ ರೈತನ ಫೈನಾನ್ಷಿಯಲಿ ಅವನು ಡಲ್ ಅಂತ ಹೇಳಿದ್ರು ಆಗೋದಿಲ್ಲ. ಬಟ್ ಕೆಲವೊಮ್ಮೆ ಸಿಗುತ್ತೆ, ಕೆಲವೊಮ್ಮೆ ಸಿಗುದಿಲ್ಲ. ಬಟ್ ಸಿಬಿಲ್ ಸ್ಕೋರ್ ಆಟೋಮೆಟಿಕ್ ಡೌನ್ ಆಗೇ ಆಗ್ತದೆ. ಡೌನ್ ಆಗ್ಬಿಟ್ಟು ಯಾವ ಬ್ಯಾಂಕ್ ಕೂಡ ಅವನಿಗೆ ಲೋನ್ ಕೊಡೋದಿಲ್ಲ. ಇದು ಸ್ವಲ್ಪನಾದ್ರೂ ಕೂಡ ಸಾಮಾನ್ಯವಾಗಿ 750+ ಸಿಬಿಲ್ ಸ್ಕೋರ್ ಬೇಕಾಗುತ್ತೆ. ಇದು ರೈತರಿಗೋಸ್ಕರ ಸ್ವಲ್ಪ ಕಡಿಮೆ ಮಾಡಬೇಕು. 440, 450 ತಂದಿಟ್ಟವಾಗ ಸೊ ಪ್ರತಿಯೊಬ್ಬ ರೈತರು ಕೂಡ ಈ ಗ್ರಾಮೀಣ ಬ್ಯಾಂಕ್ ಇರ್ಬೋದು, ಪ್ರೈವೇಟ್ ಬ್ಯಾಂಕ್ ಇರ್ಬೋದು, ಅಲ್ಲಿ ಹೋದವಾಗ ಅವನಿಗೆ ಲೋನ್ ಸಿಗಬಹುದು. ಹಾಗಾಗಿ ಸಿಬಿಲ್ ಸ್ಕೋರ್ ಬಗ್ಗೆ ಸ್ವಲ್ಪ ನಮಗೆ ಅವತ್ತು ನಾವು ಮಾತಾಡ್ತಾ ಇದ್ದೀವಿ. ಇದು ಬಿಟ್ಟು ಇನ್ನೊಂದು, ಬರಗಾಲ, ಸರ್ಕಾರ ಗ್ರಾಮೀಣ ಬ್ಯಾಂಕಿಗೆ ಆದೇಶ ಕೊಟ್ಟಿದೆ. ಬಟ್ ಆದ್ರೂ ಕೂಡ ಇನ್ನೂವರೆಗೆ ಅವ್ರು ಶುರು ಆಗ್ಲಿಲ್ಲ. ಒಂದು ವೇಳೆ ಅವರು ಶುರು ಮಾಡ್ಲಿಲ್ಲ ಅಂದ್ರೆ, ಸಾಲ ಕೊಡ್ಲಿಲ್ಲ ಅಂದಾಗ ನಮಗೆ ಉಗ್ರವಾದ ಚಳವಳಿ ಮಾಡ್ಲೇಬೇಕಾಗ್ತದೆ. ಇದ್ರ ಬಗ್ಗೆ ನಾವು ಇವತ್ತು ಮಾತಾಡ್ತಿದ್ದೀವಿ.
ಸುಮಾರು ಆಲ್ಮೋಸ್ಟ್ ನಮಗೆ ನಮ್ಮ ಆ ಕಾರ್ಯಕ್ರಮಕ್ಕೆ ನಮ್ಮ ಶಿವಮೊಗ್ಗ ಜಿಲ್ಲಾ ಇದು ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಸುನಪ್ಪ ಪೂಜಾರಿ ಬರ್ತಾ ಇದ್ದಾರೆ, ಆಮೇಲೆ ಮಾಧವ ರೆಡ್ಡಿ ಅಧ್ಯಕ್ಷರು ಬರ್ತಾ ಇದ್ದಾರೆ, ಆಮೇಲೆ ವೀರಣ್ಣ ಪಾಟೀಲ್ ಬರ್ತಾ ಇದ್ದಾರೆ, ಕರಿಬಸಗೌಡರು ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಹಸಿರು ಸೇನೆಯ ಇವರು ರಾಜ್ಯಾಧ್ಯಕ್ಷರು ಅವರು ಬರ್ತಾ ಇದ್ದಾರೆ. ಸುಮಾರು ಹಲವಾರು ಕಡೆಯಿಂದ ಆಲ್ಮೋಸ್ಟ್ ಒಂದು 25-30ಕ್ಕೂ ಹೆಚ್ಚಿನ ಮುಖಂಡರು ಬರ್ತಾ ಇದ್ದಾರೆ. ಇದನ್ನ ನೀವು ತಿಳುವಳಿಕೆ ಮಾಡಬೇಕು, ನಿಮ್ಮ ಮುಖಾಂತರ ಎಲ್ಲರಿಗೂ ತಿಳುವಳಿಕೆ ಇದು ಮಾಡಿಬಿಟ್ಟು ಅವತ್ತು ಹೆಚ್ಚಿನ ಜನಕ್ಕೆ ಸೇರಿಸ್ಬೇಕು. ನಮ್ಮ ರೈತರಿಗೆ ಏನು ಈಗ ಅನ್ಯಾಯ ಆಗ್ತಿದೆಯಲ್ಲ, ಇದು ಆಗ್ಬಾರ್ದು. ಈಗ ತಾರತಮ್ಯನೂ ಕೂಡ ನಿಮ್ಗೆ ಈಗ ಹೇಳ್ದಂಗೆನೆ ಇದ್ರ ಪ್ರಕಾರ ಹೋದವಾಗ ಯಾವುದು ನಮ್ದು ತೆಲಂಗಾಣ ರಾಜ್ಯದಲ್ಲಿ, ಹರಿಯಾಣದಲ್ಲಿ, ಆಮೇಲೆ ಪಂಜಾಬ್ನಲ್ಲಿ ಸಾಮಾನ್ಯವಾಗಿ ಖರೀದಿ ಕೇಂದ್ರದ ಖರೀದನ್ನೇ ಹೋಬಳಿ ಮಟ್ಟದಲ್ಲೇ ಮಾಡಿ ಅವರಿಗೆ ಕೃಷಿ ಉತ್ಪನ್ನಗಳನ್ನ 40% ಗೌರ್ಮೆಂಟ್ ಖರೀದಿ ಮಾಡ್ತಾ ಇದೆ. ಬಟ್ ನಮ್ಮಲ್ಲಿ ಬರೀ 3%. ಇದು ಯಾಕೆ? ನಮ್ಗೆ ಯಾಕೆ ಇಷ್ಟು ತಾರತಮ್ಯ ಮಾಡ್ತಿದೆ? 3% ಎಲ್ಲಿ, 40% ಎಲ್ಲಿ? ಈಗ ಆಗ್ಬಾರ್ದು. ಇದು ಒಂದಾಯ್ತು. ಇದು ಬಹಳ ಮುಖ್ಯವಾದ ವಿಷಯ. ಸೊ ಎಲ್ಲಾ ಕಡೆಯಿಂದ ನಾವು ಹೇಳ್ತೀವಿ ರೈತ ದೇಶದ ಬೆನ್ನೆಲುಬು, ಜೈ ಜವಾನ್ ಜೈ ಕಿಸಾನ್. ಸುಮ್ಮನೆ ನಮ್ಮ ಬಾಯಿ ಮಾತನೆಲ್ಲ ಆಗ್ತದೆ, ಪೇಪರ್ ಆಗ್ತದೆ. ಬಟ್ ಎಲ್ಲಿ ಜೈ ಜವಾನ್, ಎಲ್ಲಿ ಜೈ ಕಿಸಾನು, ಎಲ್ಲಿ ಬೆನ್ನೆಲುಬು, ಎಲ್ಲಿ? ಈ ಬೆನ್ನೆಲುಬು ಅಂತ ಹೇಳ್ಕೊಂಡ್ಮೇಲೆ ಅವನಿಗೆ ಏನಾದ್ರು ಒಂದು ಸಪೋರ್ಟ್ ಬೇಕೇ ಬೇಕಲ್ವಾ? ಈಗ ರೈತ ಆತ್ಮಹತ್ಯೆನೂ ಕೂಡ ಎಲ್ಲ ಕಡೆ ಆಗ್ತಾ ಇದ್ದೇವೆ. ಯಾಕೆ ಆಗ್ತಾ ಇದ್ದೇವೆ? ಸಾಲ ತಗೋತಾನೆ, ಮಳೆ ಇಲ್ಲ, ಬೆಳೆ ಇಲ್ಲ. ಈ ಬಿತ್ತನೆ ಬೆಲೆ ಸಮೇತವಾಗಿ ಇದು ಬೀಜದ ರೇಟು ಕೂಡ ಹೆಚ್ಚಿಗೆ ಆಗಿದೆ. ಇದರಿಂದ ರೈತ ಇನ್ನೂ ಅಧೋಗತಿಗೆ ಹೋಗ್ತಾನೆ ವಿನಃ ಇಂಪ್ಲಿಮೆಂಟ್ ಆಗೋದಿಲ್ಲ. ಎಷ್ಟೇ ಜಮೀನು ಇರಲಿ, ಒಂದು 2 ಎಕರೆ ಇರಲಿ, 4 ಎಕರೆ ಇರಲಿ, ತೋಟ ಇರಲಿ, ಇದೆಲ್ಲ ಗಮನಿಸಿದವಾಗ ರೈತರಿಗೆ ಬಹಳ ಒಂದು ಇದಾಗ ಸಿಕ್ಕಿದ್ದೀನಿ. ಈಗ ನಿಮಗೆ ಆಗ್ಬಾರ್ದು. ಇನ್ನು ಇದಕ್ಕೋಸ್ಕರ ನಾವು ನೆಕ್ಸ್ಟ್ ಈಗ 24ನೇ ತಾರೀಕಿಗೆ ಸಮಾವೇಶದಲ್ಲಿ ಸುಮಾರು ಹೆಚ್ಚು ಕಡಿಮೆ ಒಂದು ಪೂರಾ ದಿವಸನೇ ಆಗ್ಬೋದು. 11 ಗಂಟೆಗೆ ಶುರು ಮಾಡ್ತೀವಿ, ಮಧ್ಯಾಹ್ನ 3ರಿಂದ 4 ಗಂಟೆಗೆ ಮುಗಿಬಹುದು. ಪ್ರತಿಯೊಂದು ಪಾಯಿಂಟ್ ಅನ್ನು ಕೂಡ ನಾವು ಅಲ್ಲಿ ಡಿಸ್ಕಷನ್ ಮಾಡ್ತೀವಿ. ಇಷ್ಟು ಹೇಳಿ ಇವತ್ತಿನ ಮೇನ್ ಕಾರ್ಯಕ್ರಮದ ಇವತ್ತಿನ ನಮ್ಮ ಪತ್ರಿಕಾಗೋಷ್ಠಿಯ ಉದ್ದೇಶ ಇದೇ ಇತ್ತು. ಮತ್ತೆ ಮಾತಾಡ್ಬೇಕು ನಿಮಗೆ. ಇದು ನಮ್ದು ಉದ್ದೇಶ ಇಷ್ಟು. ಇದನ್ನ ಜನತೆಗೆ ಮುಟ್ಟಿಸ್ಬೇಕು, ಸರ್ಕಾರಕ್ಕೂ ಗಮನಕ್ಕೆ ತರಬೇಕು ನಿಮ್ಮ ಮುಖಾಂತರ. ಇದು ನಮ್ಮ ಒಂದು. ರೈತ ಸಂಘದ ಕಾರ್ಯದರ್ಶಿ ಭದ್ರೇಶ್ ಬಾಳಗೂಡು ಮಾತನಾಡಿ, 24ನೇ ತಾರೀಕು ಶಿವಮೊಗ್ಗದಲ್ಲಿ ಇಟ್ಕೊಂಡಿದ್ದಾರೆ. ಮೊದಲನೇದು ಹಾವೇರಿಯಲ್ಲಾಯಿತು, ಬೆಳಗಾವಿಯಲ್ಲಾಯಿತು, 2ನೇ ಅಧಿವೇಶನ ಹಾವೇರಿಯಲ್ಲಾಯಿತು, 3ನೇದು ಶಿವಮೊಗ್ಗದಲ್ಲಿ ನಮ್ಮ ಜಿಲ್ಲಾ ಒತ್ತಾಯದ ಮೇರೆಗೆ ಈ ಕಾರ್ಯಕ್ರಮ 24ಕ್ಕೆ ಇಟ್ಕೊಂಡಿದ್ದೀವಿ. ಉದ್ದೇಶ ಇಷ್ಟೇ, ಎಲ್ಲಾ ರೈತ ಸಂಘಗಳು ಒಗ್ಗೂಡಿ ಹೋರಾಟ ಮಾಡಲಿಲ್ಲ ಅಂದ್ರೆ ಇವತ್ತು ರೈತರು ಬದುಕೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ರೈತರ ಎಲ್ಲ ಸಮಸ್ಯೆಗಳು ಇರೋದ್ರಿಂದ ರಾಜ್ಯ ನಾಯಕರು ಮತ್ತೆ ರಾಷ್ಟ್ರೀಯ ನಾಯಕರು ಬರೋದ್ರಿಂದ ಈ ಎಲ್ಲಾ ಸಮಸ್ಯೆ, ರೈತರ ಸಮಸ್ಯೆಗಳನ್ನು ಚರ್ಚೆ ಮಾಡೋ ಸಾಧ್ಯತೆ ಇದೆ. ಹಾಗೂ ಕೂಡ ಈ ಒಂದು ರೈತರಿಗೆ ಏನ್ ಅನ್ಯಾಯ ಆಗ್ತಾ ಇದೆ, ಇವತ್ತು ನೋಡಿ ಮುಂಗಾರು ಸ್ಟಾರ್ಟ್ ಆಗಿದೆ, ಬಿತ್ತನೆ ಬೀಜ ಸಿಗ್ತಾ ಇಲ್ಲ. ಆಮೇಲೆ ಈ ರಸಗೊಬ್ಬರದ ಅಂಗಡಿಗಳಲ್ಲಿ ರೈತರಿಗೆ ಒಂದೇ ಬೆಲೆ ಸರ್ಕಾರ ಏನು ನಿಗದಿ ಮಾಡಿದೆ ಅದೇ ಬೆಲೆಗೆ ರೈತರಿಗೆ ಗೊಬ್ಬರ ಮತ್ತು ಔಷಧಿಗಳನ್ನ ಕೊಡಬೇಕು, ಅದಕ್ಕಿಂತ ಜಾಸ್ತಿ ತಗೊಳ್ಳಾಗಿಲ್ಲ. ಆಮೇಲೆ ಕೃಷಿ ಇಲಾಖೆಗಳಲ್ಲಿ ಕೂಡ ಏನ್ ಬಂದಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ರೈತರಿಗೆ ಸಮರ್ಪಕವಾದ ಮಾಹಿತಿಯನ್ನು ಕೊಡಬೇಕು. ಮತ್ತೆ ರೈತರ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ, ಅದನ್ನೆಲ್ಲವನ್ನು ಕೂಡ ನಾವು ಖಂಡಿಸುವ ಉದ್ದೇಶದಿಂದ 24ನೇ ತಾರೀಕು ನಮ್ಮ ರಾಷ್ಟ್ರೀಯ ನಾಯಕರ ಚರ್ಚೆ ಮಾಡಿ ಇದ್ರ ಬಗ್ಗೆ ರೂಪುರೇಷೆಗಳನ್ನು ನಿರ್ಮಾಣ ಮಾಡಿ ಮುಂದಿನ ಹೋರಾಟದ ಬಗ್ಗೆ ಕೂಡ ನಾಳೆ ಚರ್ಚೆ ಆಗಿದೆ. ಗೋಷ್ಠಿಯಲ್ಲಿ ಮೇಘರಾಜ್ ಪಡವಗೌಡು ಹಾಜರಿದ್ದರು. ಸ್ವಚ್ಛತೆ ಬಗ್ಗೆ ನಿರಾಸಕ್ತಿ ಬೇಡ, ಸ್ವಚ್ಛತೆ ಮೂಲಕ ಸಾಂಕ್ರಾಮಿಕ ರೋಗ ಹರಡದಂತೆ ತಡೆಗಟ್ಟಲು ಪ್ರಯತ್ನ ನಡೆಸಬೇಕಾಗಿದೆ ಎಂದು ಉಪವಿಭಾಗಾಧಿಕಾರಿ ಹಾಗೂ ಆಡಳಿತಾಧಿಕಾರಿ ಯತೀಶ್ ಆರ್ ತಿಳಿಸಿದರು. ಸಾಗರದ ನಗರಸಭೆಯಲ್ಲಿ ಶುಕ್ರವಾರ ನಗರಸಭೆ ಅಧಿಕಾರಿ ನೌಕರರ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಬಹಳ ಬೇಗ ಆಗಬೇಕು, ಸಾರ್ವಜನಿಕರು ತೊಂದರೆ ಆಗಬಾರ್ದು. ಕ್ಲೀನಿಂಗ್ ಈಗ ಡೆಂಗ್ಯೂ ಇರೋದು, ಮಳೆ ಇರೋ ಕಾರಣ ಸ್ವಲ್ಪ ಕ್ಲೀನಿಂಗ್ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು ಅಂತೇಳಿ ಮಾನ್ಯ ಶಾಸಕರು ಕೂಡ ಮೊನ್ನೆ ಸೂಚನೆ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಕೂಡ ನೀವು ಮಾಡಬೇಕು ಅಂತೇಳಿ ನಾವು ಮೀಟಿಂಗಲ್ಲಿ ಕಮಿಷನರ್ ಅವರು ನಾವು ಸೂಚನೆ ಕೊಟ್ಟಿದ್ದೀವಿ. ಹೆಚ್ಚಾಗಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಆಫೀಸಿಗೆ ಬಂದರೆ ಅತಿ ಬೇಗವಾಗಿ ಅವ್ರು ಏನು ಕೆಲಸಕ್ಕೆ ಬಂದಿದ್ದಾರೆ ಆ ಫೈಲ್ ವಿಲೇ ಆಗಬೇಕು. ಅದೇ ನಿಟ್ಟಿನಲ್ಲಿ ಪ್ರತಿ ಸೆಕ್ಷನ್ ರಿವ್ಯೂ ಪ್ರತಿ ತಿಂಗಳು ಮಾಡ್ತಾ ಇರ್ತೀವಿ. ಅದೇ ರೀತಿ ಮಾಡಿದ್ವಿ. ಅದಲ್ಲದೆ ಇನ್ನು 1 ವಾರ ಅಥವಾ 2 ವಾರದಲ್ಲಿ ಸಾಮಾನ್ಯ ಸಭೆಯನ್ನು ಇರೋದ್ರಿಂದ ಸಾಮಾನ್ಯ ಸಭೆಯಲ್ಲಿ ಏನೇನು ವಿಷಯಗಳನ್ನು ಚರ್ಚೆಗೆ ತರಬೇಕು, ಕಾಮಗಾರಿಗಳು ಹೇಗೆ ನಡೀತಾ ಇದೆ, ನಮ್ಮ ನಗರೋತ್ಥಾನ ಯೋಜನೆಗಳಿರ್ಬೋದು, ಈಗ ಆಲ್ರೆಡಿ ಆ್ಯಕ್ಷನ್ ಪ್ಲ್ಯಾನ್ ಆಗಿ ಟೆಂಡರ್ ಆಗಿರೋ ಕಾರ್ಯಕ್ರಮದ ಬಗ್ಗೆ ಚರ್ಚೆ ಮಾಡಿ. ಸರ್, ತಾಲೂಕಿನ ಪ್ರಮುಖರು ಅದಕ್ಕೆ ನಮ್ಮದು ಲೋಕಸಭೆ ಚುನಾವಣೆ ನೀತಿ ಸಂಹಿತೆ 4ನೇ ತಾರೀಕು ಮುಗಿದಿದ್ರು ರಾಜ್ಯದಲ್ಲಿ ನೀತಿ ಸಂಹಿತೆ ತೆಗೆದಿದ್ದು 12ನೇ ತಾರೀಕು. ಯಾಕಂದರೆ ನಮ್ಮದು MLC ಎಲೆಕ್ಷನ್ ಇತ್ತು, ಇನ್ನೊಂದು MLC ಎಲೆಕ್ಷನ್ ಇತ್ತು.
ಅದಾದಮೇಲೆ ಈಗ 2 ವಾರ ಆಗಿದೆ ಅಷ್ಟೇ. ಮುಂದಿನ ವಾರದಲ್ಲಿ ಎಲ್ಲ ಅರ್ಬನ್ ಲೋಕಲ್ ಬಾಡಿಗಳಿಗೂ ಸಾಮಾನ್ಯ ಸಭೆ ನಾವು ಕರಿತೇವೆ. ಸರ್ ಏನಾಗಿದೆ ನಮಗೆ ಈಗಲೂ ಅದನ್ನು ನಾವು ಚರ್ಚೆ ಮಾಡಿದ್ವಿ. ನಾವು ಏನೇ ಆದ್ರೂ ಅಧಿಕಾರಿಗಳಿಗೆ ಕಾನೂನು ಚೌಕಟ್ಟೊಳಗೆ ಕೆಲಸ ಮಾಡಲಿಕ್ಕೆ ಅವಕಾಶ, ಯಾವುದೇ ಔಟ್ಸೋರ್ಸನ್ನು ತಗೋಬಾರ್ದು ಅಂತೇಳಿ ಸರ್ಕಾರದಿಂದ ಆದೇಶ ಇರೋದ್ರಿಂದ ನೇರ ನೇಮಕಾತಿನೇ ಮಾಡ್ಕೋಬೇಕು. ಈಗ ನಮಗೆ ಸುಮಾರು ಜನ ರಿಟೈರ್ ಆಗಿರೋದ್ರಿಂದ ನಮಗೆ ಶಾರ್ಟೇಜ್ ಆಗಿದೆ. ನಮ್ಮ ಎಕ್ಸ್ಪೆಕ್ಟೇಷನ್ ಏನಂದರೆ ಈ ನೀತಿ ಸಂಹಿತೆ ಎಲ್ಲ ತೆಗೆದಿರೋದ್ರಿಂದ ಸರ್ಕಾರದಲ್ಲೇ ನೇರ ನೇಮಕಾತಿಗೆ ಇನ್ನೇನು ಸ್ವಲ್ಪ ದಿನದಲ್ಲೇ ಸೊಪ್ಪಲ್ಲೇ ಬರ್ತದೆ. ನಾವು ಸರ್ಕಾರದ ಗಮನವನ್ನು ಈ ವಿಷಯದಲ್ಲಿ ಸೆಳೆದಿದ್ದೇವೆ. ಜಿಲ್ಲಾಧಿಕಾರಿಗಳು ಕೂಡ ಬರೆದಿದ್ದಾರೆ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ಗೆ. ಆದ್ದರಿಂದ ಇನ್ನೊಂದು ತಿಂಗಳಲ್ಲಿ ಅದು ಖಂಡಿತ ಬಗೆಹರಿತದೆ. ಡೆಂಗು ಬಗ್ಗೆ ಭಾಳಷ್ಟು ಕಾಳಜಿ ವಹಿಸಿ ನಾವು 2 ಈಗ ಸ್ಪ್ರೇಯಿಂಗ್ ವೆಹಿಕಲನ್ನು ಇಟ್ಕೊಂಡು ಎಲ್ಲ ಕಡೆ ಸ್ಪ್ರೇಯಿಂಗ್ ಕೂಡ ಮಾಡ್ತಾಯಿದ್ದೀವಿ. ಮೊನ್ನೆ ಕೂಡ ಎಲ್ಲ ಸಾರ್ವಜನಿಕರಿಗೆ ಒಂದು ಅವೇರ್ನೆಸ್ ಇದ್ರ ಬಗ್ಗೆ ಮೂಡಿಸ್ಲಿಕ್ಕೆ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ ನಮ್ಮ ನಗರಸಭೆ ವತಿಯಿಂದ. ಆಮೇಲೆ ಈಗ ಫ್ಯೂಮಿಂಗ್ ಕೂಡ ಪ್ರತಿ ಮನೆಗಳಲ್ಲಿ ಎಲ್ಲಿ ಡೆಂಗು ಕೇಸ್ ಆಗಿದೆ ಅಲ್ಲಿ ಫ್ಯೂಮಿಂಗ್ ಮಾಡಲಿಕ್ಕೂ ನಾವು ಮೇಲೆ ಕ್ರಮ ವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಬೇರೆ ಕಡೆಯಿಂದ ಬೇರೆ ಇದರಿಂದ ಆನ್ಮಟ್ಟಿಂದ 15 ಜನ ತಗೊಂಡು ಮಾಡ್ತಾ ಇದ್ದಾರೆ, ಮಾಡಿಸ್ತೀವಿ. ಎಲ್ಲ ಆ ಥರ ಪರ್ಟಿಕ್ಯುಲರ್ ಕೇಸ್ಗಳು ನಿಮ್ಮ ಗಮನಕ್ಕೆ ಬಂದು ದಯವಿಟ್ಟು ಗಮನಕ್ಕೆ ತನ್ನಿ. ಪೌರಾಯುಕ್ತ ಎಚ್.ಕೆ. ನಾಗಪ್ಪ ಮಾತನಾಡಿ, ನಮ್ಮ ಸ್ಯಾಂಕ್ಷನ್ ಪೋಸ್ಟು ಅದರಲ್ಲಿ 47 ಹುದ್ದೆಗಳು ಖಾಲಿ ಇದೆ. ಆದರೆ ಸರ್ಕಾರದ ಇತ್ತೀಚಿನ ಸುತ್ತೋಲೆ ಅಥವಾ ಮಾರ್ಗಸೂಚಿ ಏನು ಹೇಳುತ್ತೆ ಅಂದರೆ, ಯಾವುದೇ ಕಾರಣಕ್ಕೂ ಒಬ್ಬ ಪೌರ ಕಾರ್ಮಿಕ ನಿವೃತ್ತಿ ಆದರೆ ಅಥವಾ ಅವರೇನಾದರೂ ಬೇರೆ ರೀತಿಯಿಂದ ಮರಣ ಹೊಂದಿದರೆ ಆ ಜಾಗಕ್ಕೆ ಯಾವುದೇ ಹೊರಗುತ್ತಿಗೆಯಿಂದ ಎಂಪ್ಲಾಯೀಸನ್ನು ತಗೊಳ್ಳುವಂಥದ್ದನ್ನು ನಿಷೇಧ ಮಾಡಿದೆ ಮೊನ್ನೆ ಸಿದ್ದರಾಮಯ್ಯ ಸರ್ಕಾರ. ಏನಂದರೆ ಅದಕ್ಕೆ ಇನ್ನೊಬ್ಬ ಪೌರ ಕಾರ್ಮಿಕನ ನೇಮಕಾತಿ ಮಾಡಬೇಕು ಹೊರತು ಆ ಹುದ್ದೆಯನ್ನು ಖಾಲಿ ಇಟ್ಕೊಂಡು ನಾವು ಔಟ್ಸೋರ್ಸಲ್ಲಿ ಮಾಡಬಾರ್ದು ಅಂತೇಳಿ ಒಂದು ನಿಯಮವನ್ನು ಮಾಡಿರೋದ್ರಿಂದ ನಮಗೆ ಆ ಪೌರ ಕಾರ್ಮಿಕ ಹುದ್ದೆಗೆ ನಾವು ತಗೊಳಕ್ಕಾಗ್ತಾಯಿಲ್ಲ. ಒಂದು ಎರಡನೇದಾಗಿ ನಾವು ಮೊನ್ನೆ ಶಾಸಕರು ಏನು ಒಂದು ಸಲಹೆಯಲ್ಲಿ ಆದೇಶವನ್ನೇ ಮಾಡಿದ್ದಾರೆ, ಸ್ವಚ್ಛ ಮಾಡಬೇಕು ಮಳೆ ಬರ್ತಾ ಇದೆ ಅಂತೇಳಿ ಮಾಡಿದ್ದು. ನಾವು ಆ ನಿಟ್ಟಿನಲ್ಲಿ ಮೊನ್ನೆ ಆಡಳಿತಾಧಿಕಾರಿಗಳ ಒಪ್ಪಿಗೆಯನ್ನು ಪಡೆದುಬಿಟ್ಟು 3 ಜನ ಒಟ್ಟು 15 ಜನವನ್ನು ಆನ್ವಟ್ಟಿಯಿಂದ ನಾವು ದಿನ ಬರ್ತಾರೆ ಕ್ಲೀನಿಂಗಿಗೆ. 3 ಜನ ವೀಟ್ ಕಟ್ಟಿಂಗ್ ಮಾಡ್ತಾರೆ ರಸ್ತೆ ಬದಿ. ಇವತ್ತು ನೀವು ನೋಡಿರ್ಬೋದು ಗಣಪತಿ ಕೆರೆ ಸುತ್ತ ಕ್ಲೀನಿಂಗ್ ಮಾಡ್ತಾಯಿದ್ರು ವೀಟ್ ಕಟ್ಟಿಂಗು. ಅದೇ ರೀತಿ ಇನ್ನು 12 ಜನ ಈ ಹೊರಭಾಗದ ವಾರ್ಡ್ಗಳು ಹಳ್ಳಿ ಲೇಬರ್ ಆಗಿದ್ದಾರೆ. ಏನು ಹೊರಭಾಗದ ವಾರ್ಡ್ಗಳು ಈಗ 29, 30, 31 ವಾರ್ಡು ಸ್ವಚ್ಛ ಆಗಿದೆ. ನಮ್ಮ ಒರಿಜಿನಲ್ ವರ್ಕರಿಂದ ಟೌನ್ ಒಳಗಡೆ ಕ್ಲೀನಿಂಗನ್ನು ಮಾಡ್ತೀವಿ. ಔಟ್ಸೋರ್ಸನ್ನು ಹಳ್ಳಿ ಲೇಬರಿಂದ ಮಾಡ್ತಾಯಿದ್ದೀವಿ. ನಾವು ಇನ್ನೊಂದು ವಾರದಲ್ಲಿ 100% ಸ್ವಚ್ಛತೆ ಆಗುತ್ತೆ. ಬಟ್ ಈ ಸ್ವಚ್ಛತೆಗೂ ನಮಗೆ ಮುಂಗಾರು ಸ್ವಚ್ಛತೆಗೆ ಮಳೆ ಬೇಕು. ಮುಂಗಾರು ಮುಂಚಿತವಾಗಿ ಏನು ಸ್ವಚ್ಛತೆ ನಾವು ಮಾಡ್ತೀವಿ, ಮಳೆ ಇಲ್ಲದೇ ಸ್ವಚ್ಛತೆ ಮಾಡೋಕ್ಕಾಗಲ್ಲ. ಯಾಕಂದರೆ ಒಂದು ಚರಂಡಿಯಲ್ಲಿ 2 ಅಡಿ 3 ಅಡಿ ಮಣ್ಣು ಸಿಲ್ಟ್ ಕೂತಿರುತ್ತೆ. ಅದನ್ನು ನಾವು ಡಿಸಿಲ್ಟಿಂಗ್ ಮಾಡಿ ತುಂಬಕ್ಕೆ ಹೋದರೆ ವರ್ಷ ಆದರೂ ಆಗಲ್ಲ. ಮಳೆ ಜೊತೆಗೆ ನಾವು ಸ್ವಚ್ಛತೆ ಮಾಡ್ತಾಯಿದ್ದರೆ ನೀರಿನ ಜೊತೆಗೆ ನಮ್ಮ ಕಸ ಹೋಗುತ್ತೆ. ಅದು ನಮಗೆ ಈ ಮುಂಗಾರು ಬರದೇ ಇರೋದು ಅದು ಒಂದು ನಮಗೆ ಸ್ವಚ್ಛತೆಗೆ ಹಿನ್ನಡೆ. ಪ್ರತಿ ವರ್ಷ ಒಳ್ಳೆ ದೊಡ್ಡ ಮಳೆ ಬರ್ತಿತ್ತು, ಮಳೆ ಜೊತೆಗೆ ನಮ್ಮ ಕಸನ ನಾವು ತಳ್ಳಿಬಿಡ್ತಿದ್ವಿ, ಅದು ಹೋಗಿ ಲೋನ್ ಕಡೆ ಸೇರ್ಕೊಳ್ತಿತ್ತು. ಒಟ್ಟಿನಲ್ಲಿ ಈ ಮಳೆ ಬಂದರೆ ಡೆಂಗ್ಯೂನೂ ಇರೋಲ್ಲ. ಎಲ್ಲದಕ್ಕೂ ನಮ್ಮ ಮಳೆಗಾಗಿ ಪ್ರಾರ್ಥಿಸಿ ನಾವು ನಮ್ಮ ಸಾಹೇಬರ ನೇತೃತ್ವದಲ್ಲಿ ನಾವು ಕೆಲಸ ಮಾಡ್ತೀವಿ. ಸರ್ ಈಗ 1000 ಅಂದರೆ 1000 ಜನಸಂಖ್ಯೆಗೆ ತಕ್ಕಾಗಿ ಒಬ್ಬ ಪೌರ ಕಾರ್ಮಿಕ ಅಂತ ಇದೆ. ಈಗ ಲಾಸ್ಟ್ 5 years ಬ್ಯಾಕ್ 700 ಜನ ಜನಸಂಖ್ಯೆಗೆ ಒಂದು ಪೌರ ಕಾರ್ಮಿಕ ಅಂತ ಮಾಡಿದ್ದಾರೆ. ಈಗ ನಾವು ಡಿಮಾಂಡ್ ಇಟ್ಟಿದ್ದೀವಿ ಮಿನಿಮಮ್ ಮ್ಯಾಕ್ಸಿಮಮ್ ಅಂದರೆ 500 ಜನರಿಗೆ ಒಬ್ಬ ಪೌರ ಕಾರ್ಮಿಕನಾದರೂ ನೀವು ಕೊಡಲಿಲ್ಲ ಅಂದರೆ ಇವಾಗಿನ ಜನರ ಮನಸ್ಥಿತಿ ಮತ್ತು ಜೀವನ ಶೈಲಿ. ಈಗ ನಮ್ಮ ಮನೆ ಮುಂದ್ಗಡೆ ಮುಂಚೆಲ್ಲ ಕಡಾರು ಇದೇನು ಕಸ ಫುಲ್ ಬೆಳೀತಿತ್ತು, ಅದು ನಾವು ಕಟ್ ಮಾಡ್ಕೊಳ್ತಿದ್ವಿ. ಈಗ ಆಗಲ್ಲ, ಮುನ್ಸಿಪಾಲ್ಟಿಗೆ ಫೋನ್ ಮಾಡಿ ಯಾರೂ ಅವ್ರ ಮನೆ ಮುಂದ್ಗಡೆ ಬೆಳೆದಂಥ ಗಿಡಗಂಟಿಗಳನ್ನು ಯಾರೂ ಸಹ ಸ್ವಚ್ಛ ಮಾಡ್ಕೊಳ್ಳೋದಿಲ್ಲ. ಅದನ್ನು ನಾವು ಮುಂಚೆ ಸ್ವಚ್ಛತೆ ಅಂದರೆ ಏನು, ಮುನ್ಸಿಪಾಲ್ಟಿ ಅವರು ಚರಂಡಿಯನ್ನು ಸ್ವಚ್ಛವಾಗಿಡೋದು ಮಾತ್ರ ಆಗಿತ್ತು. ಈಗ ಊರಲ್ಲಿರೋ ಖಾಲಿ ಸೈಟ್ಗಳನ್ನ ನಾವೇ ಕ್ಲೀನ್ ಮಾಡಬೇಕು, ದೇವಸ್ಥಾನಗಳನ್ನು ನಾವೇ ಕ್ಲೀನ್ ಮಾಡಬೇಕು, ಆವರಣಗಳನ್ನ ಶಾಲೆ ಆವರಣಗಳನ್ನ ನಾವೇ ಕ್ಲೀನ್ ಮಾಡಬೇಕು, ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಕಚೇರಿಗಳ ಆವರಣಗಳನ್ನು ನಾವೇ ಕ್ಲೀನ್ ಮಾಡಬೇಕು, ಆಸ್ಪತ್ರೆ ಕ್ಲೀನ್ ಮಾಡಬೇಕು, ನ್ಯಾಯಾಧೀಶರುಗಳ ವಸತಿ ಗೃಹಗಳನ್ನು ಸುತ್ತ ನಾವೇ ಕ್ಲೀನ್ ಮಾಡಬೇಕು. ಅಂದರೆ ನಮ್ಮ ಈ ಕ್ಲೀನಿಂಗ್ ಕಾನ್ಸೆಪ್ಟ್ ಅನ್ನೋದು ಏನಿತ್ತು ಮೂಲ ಸ್ವರೂಪ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದೆ. ಬರೀ ಮುಂಚೆಲ್ಲ ನಾವು ಸಣ್ಣದಿರ್ಬೇಕಾದ್ರೆ ಕಾರ್ಮಿಕರು ಚರಂಡಿಯಲ್ಲಿ ಗುಗಿ ಹೇಳ್ಕೊಂತ ಹೋಗ್ತಾಯಿದ್ರು. ಈಗ ಆ ಥರ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಈಗ ನಾನಾದರೂ ನಮ್ಮನೆ ಹತ್ರ ಅದನ್ನೇ ಮಾಡೋದು. ಬಟ್ ಅದರ ತಕ್ಕಾಗಿ ನಾವು ಬದಲಾವಣೆ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಈಗ ಇವತ್ತಂತೂ ನಮ್ಮ ಸಾಹೇಬರು ತುಂಬ ಆದೇಶಗಳನ್ನು. ಈ ಸಂದರ್ಭದಲ್ಲಿ ಪರಿಸರ ವಿಭಾಗದ ಮದನ್, ಆರೋಗ್ಯ ವಿಭಾಗದ ಶೈಲೇಶ್, ವಿಠಲ್ ಹೆಗಡೆ, ರಾಜೇಶ್, ಸಂತೋಷ್ ಕುಮಾರ್, ರಾಮಚಂದ್ರ ಸಾಗರ್ ಇನ್ನಿತರರು ಹಾಜರಿದ್ದರು.
ಸ್ಪರ್ಧಾತ್ಮಕ ಜಗತ್ತಿಗೆ ವಿದ್ಯಾರ್ಥಿಗಳು ತೆರೆದುಕೊಳ್ಳಬೇಕು. ಕೇವಲ ಓದಿಗೆ ಸೀಮಿತವಾಗದೆ ಪಠ್ಯದ ಜೊತೆ ಜ್ಞಾನ ವಿಸ್ತರಿಸುವ ವಿವಿಧ ವಿಷಯಗಳ ಅಧ್ಯಯನಕ್ಕೆ ಆದ್ಯತೆ ನೀಡಬೇಕು ಎಂದು ಎಚ್ ಶಿವಲಿಂಗಪ್ಪ ಪ್ರೌಢಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷ ಯುಜೆ ಮಲ್ಲಿಕಾರ್ಜುನ್ ತಿಳಿಸಿದರು. ಸಾಗರದ ಶಿವಲಿಂಗಪ್ಪ ಪ್ರೌಢಶಾಲೆಯಲ್ಲಿ ಶನಿವಾರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶಾಲೆಯಂಗಳದಲ್ಲಿ ಸಾಹಿತ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಭಾಷೆ ಅನ್ನೋದು ಇಡೀ ಪ್ರಪಂಚದಾದ್ಯಂತ ಒಂದು ಉತ್ಕೃಷ್ಟವಾದ ಒಂದು ಭಾಷೆ ಇತ್ತು. ಇದರಲ್ಲಿ ಎಲ್ಲ ಸಂದರ್ಭದಲ್ಲೂ ಮಾನವೀಯತೆ, ವಿಶೇಷತೆ ಮತ್ತು ಸಹಿಷ್ಣುತೆ, ಬೇರೆ ಭಾಷೆ ಮೇಲೆ ಪ್ರಹಾರ ಮಾಡೋಂಥ ಭಾಷೆ ಅಲ್ಲ ನಮ್ಮದು, ಸಂಸ್ಕೃತಿನೂ ಅಲ್ಲ ನಮ್ಮ ಕನ್ನಡಿಗರು. ಎಲ್ಲದೂ ಆಧರಣೆ ಮಾಡುವಂಥದ್ದು. ಹಾಗಂತ ಹೇಳಿ ನಮ್ಮ ಭಾಷೆಯನ್ನು ಅಸಡ್ಡೆ ಮಾಡೋಂಥ ಪ್ರಶ್ನೆ ಇಲ್ಲ. ನಾನು ಅನೇಕ ಸಂದರ್ಭದಲ್ಲಿ ನಮ್ಮ ವರ್ತಕ ಸಂಘ ಇರ್ಬೋದು, ಬೇರೆ ಬೇರೆ ಸಂಘಗಳಲ್ಲಿ ಇದೇ ಥರ ಕನ್ನಡ ಚೆನ್ನಾಗಿ ಗೊತ್ತಿದ್ರು ಇಂಗ್ಲೀಷ್ನಾಗ ಮಾತಾಡ್ತಾರೆ. ಕನ್ನಡ ಕಾರ್ಯಕ್ರಮ ಬೇರೆ ಭಾಷೆ ಒಳಗೆ ಮಾತಾಡ್ತಾರೆ, ಮರಾಠಿ ಒಳಗೆ ಮಾತಾಡ್ತಾರೆ. ಅವಾಗ ನಾನು ಎದ್ದಿಂತ ಹೇಳ್ತೇನೆ, ಸ್ವಾಮಿ ಇದು ಕನ್ನಡ ನಮ್ಮ ಊರಿದು, ನಿಮ್ಮ ಭಾಷೆಯ ಅಡಿಯಲ್ಲಿ ಏನಾರು ಮಾಡಿದ್ರೆ ಆ ಕಾರ್ಯಕ್ರಮ ಮಾಡಿ, ನೀವು ಕನ್ನಡ ಭಾಷೆ ಉಪಯೋಗಿಸಿರಿ, ನೀವು ಬರುತ್ತಲ್ಲ ಯಾಕೆ ಮಾಡ್ತೀರಿ. ಅನೇಕ ಸಂದರ್ಭದಲ್ಲಿ ಹೇಳಿದೆ ನಾನು. ನಮ್ಮ ವರ್ತಕರು ಹಾಗೆ ಯಾರೋ ಒಂದು ಡೆಲ್ಲಿಯಿಂದನೋ ಅಲ್ಲಿಂದನೋ ಬಂದಿದ್ದಾರೆ ಅಂತೇಳಿ ಅವ್ರ ಭಾಷೆಗೆ ಮಾತಾಡೋದು. ಇದು ನಮ್ಮ ಭಾಷೆ ಕಲಿಸ್ರಿ ಅವರಿಗೆ. ಇವತ್ತೇ ಕರ್ನಾಟಕ ರಾಜ್ಯಕ್ಕೆ ಎಲ್ಲ ಅಧಿಕಾರಿಗಳು ಭಾಷೆ ಕಲಿತೇ ಬರಬೇಕು, ನೌಕರಿ ಮಾಡಬೇಕಿಲ್ಲ, ಹಾಗೆ ಮಾಡೋಂಗಿಲ್ಲ. ಒಂದು ತಿಂಗಳಲ್ಲಿ ಭಾಷೆ ಕಲಿತೇ ಅವರು ನೌಕರಿ ಬರಬೇಕು, ಅದು ಕಾರ್ಯಕ್ರಮ. ಸರ್ಕಾರಿ ನೌಕರದಾರರಿಗೆ ಇದೆ, ಮತ್ತು ನಮಗೆ ಹಾಕಿಲ್ಲ ಆ ಕಾರ್ಯಕ್ರಮ ಅಂತ ಅನೇಕ ಕಡೆ ಇದು ಹೇಳ್ತೇನೆ ನಾನು. ನಾವು ನಾಡು ನುಡಿ ಪ್ರತಿಯೊಂದು ವಿಷಯದಲ್ಲೂ ನಾವು ಬೆಳೆಸಬೇಕು. ಹಾಗೆಯೇ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಎಲ್ಲ ಭಾಳ ಬುದ್ಧಿವಂತರಿದ್ದೀರಿ. ನಿಮ್ಮ ನೈಪುಣ್ಯತೆ ಈ ಸ್ಪರ್ಧೆ ಒಳಗೆ ತೋರಿಸ್ಬೇಕು. ನೀವು ಏನಾದರೂ ಇದ್ದರೆ ನಮ್ಮ ಕನ್ನಡ ಟೀಚರ್ಸ್ ಇದ್ದಾರೆ, HM ಇದ್ದಾರೆ, ಅವ್ರನ್ನ ಕೇಳಿ. ಏನಾದ್ರು ತಿದ್ಕೊಳ್ಳೋದಿದ್ರೆ, ವಿಷಯ ಮಾಹಿತಿ ಬೇಕಾಗ್ತದ್ರೆ ಅವರೆಲ್ಲ ನೀವು ಒದಗಿಸ್ತಾರೆ. ಅವರು ಈ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಗೆ, ನಮ್ಮ ತಾಲೂಕಿನಾದ್ಯಂತ ಪ್ರಥಮ ಬಹುಮಾನ ಬರಬೇಕು ಅಂತೇಳಿ ನನ್ನ ಆಸೆ. ಈ ನಿಟ್ಟಿನಲ್ಲಿ ತಾವೆಲ್ಲ ಒಂದು ಪ್ರಯತ್ನ ಮಾಡಿರಿ. ಈ ಒಂದು ಪ್ರಯತ್ನಕ್ಕೆ ತಾವೆಲ್ಲರೂ ಭಾಗಿಯಾಗಿ, ಎಲ್ಲರಿಗೂ ಮಾರ್ಕ್ಸ್ ಕೊಡೋಕ್ಕೆ ಬರಲ್ಲ. ಇಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಮಾರ್ಕ್ಸ್ ಕೊಡ್ತಾರೆ. ಅವ್ರು ನಮ್ಮವರನ್ನ ಭಾವನೆ ನಿಮ್ಮಲ್ಲಿ ಇರಬೇಕು ಅಷ್ಟೇ. ಇಷ್ಟನ್ನು ಹೇಳ್ತಾ ಈ ಒಂದು ಭಾಳ ಉತ್ತಮವಾದಂಥ ಒಂದು ಕಾರ್ಯಕ್ರಮ, ಇಂಥ ಒಂದು ಕಾರ್ಯಕ್ರಮ ನಮ್ಮ ಡೈರೆಕ್ಟರ್ಸ್ ಎಲ್ಲರೂ ಬರಬೇಕು. ಇದಕ್ಕೆ ನಮ್ಮ ಸಂಸ್ಥೆ ಶಾಲಾ ಮುಖ್ಯ ಶಿಕ್ಷಕ ಮಹೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಡಾಕ್ಟರ್ ವಾಮ ಗಂಗಾಧರ್, ವಸಂತ್ ಕೊಗ್ವೆ, ಆನಂದಪುರಂ ಸಾಹಿತ್ಯ ಪರಿಷತ್ ಘಟಕದ ಬೇಡಿ ರವಿಕುಮಾರ್ ಉಪಸ್ಥಿತರಿದ್ದರು. ಗಿರೀಶ್ ಕೆಟಿ ಸ್ವಾಗತಿಸಿದರು, ಶೋಭಾ ವಂದಿಸಿದರು, ಭಾಸ್ಕರ್ ಕಾರ್ಯಕ್ರಮ ನಿರೂಪಿಸಿದರು. ಸಾಗರದ ನೆಹರು ಮೈದಾನದಲ್ಲಿರುವ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಶನಿವಾರ ವಿದ್ಯಾರ್ಥಿ ಸಂಸತ್ ಚುನಾವಣೆ ನಡೆಯಿತು. ಸಾರ್ವತ್ರಿಕ ಚುನಾವಣೆ ಮಾದರಿಯಲ್ಲಿ ನಡೆದ ಚುನಾವಣೆಯಲ್ಲಿ ವಿದ್ಯಾರ್ಥಿಗಳು ಸರದಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದರು. ಒಟ್ಟು 8 ಜನ ವಿದ್ಯಾರ್ಥಿ ಪ್ರತಿನಿಧಿಗಳನ್ನು ವಿದ್ಯಾರ್ಥಿಗಳು ತಮ್ಮ ಹಕ್ಕು ಚಲಾಯಿಸುವ ಮೂಲಕ ಆಯ್ಕೆ ಮಾಡಿಕೊಂಡರು. ಈ ಕುರಿತು ಮಾತನಾಡಿದ ಮುಖ್ಯ ಶಿಕ್ಷಕ ದತ್ತಾತ್ರೇಯ ಭಟ್, ಸರ್ಕಾರಿ ಉರ್ದು ಪ್ರೌಢಶಾಲೆ RMSA ಸಾಗರ 2024-25ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆ ಈ ದಿನ ನಡೀತಾ ಇದೆ. ಮಕ್ಕಳಲ್ಲಿ ಏನು ಅಂತ ಕೇಳಿದ್ರೆ, ಪ್ರಜಾಪ್ರಭುತ್ವದ ಲಕ್ಷಣಗಳನ್ನ ಬೆಳೆಸ್ತಕ್ಕಂಥದ್ದು ಈ ಶಾಲಾ ಸಂಸತ್ ಚುನಾವಣೆಯ ಉದ್ದೇಶ. 18 ವರ್ಷ ಆದ ನಂತರದಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಲಿಕ್ಕೆ ವೋಟನ್ನ ಮಾಡ್ತಾರೆ. ಅದರ ಪೂರಕವಾಗಿ ಶಾಲೆಯಲ್ಲಿ ಸಂಸತ್ತು ಹೇಳ್ತಕ್ಕಂಥದ್ದು ಇರುತ್ತೆ. ಇದರಲ್ಲೂ ಕೂಡ ಅಲ್ಲಿ ಹೇಗೆ ವೋಟಿಂಗ್ ಅನ್ನ ಮಾಡ್ತಾರೋ ಅದೇ ರೀತಿಯಾಗಿ ಇಲ್ಲೂ ಕೂಡ ವೋಟಿಂಗ್ ಅನ್ನ ಮಾಡ್ತಕ್ಕಂಥದ್ದು, ಬ್ಯಾಲೆಟ್ ಪೇಪರ್ ಅಲ್ಲಿ ಮತವನ್ನ ಚಲಾಯಿಸ್ತಕ್ಕಂಥದ್ದು.
ಚುನಾವಣಾ ನೀತಿ ಸಂಹಿತೆಯ ಅನುಸಾರವಾಗಿ ಕೆಲಸವನ್ನ ನಿರ್ವಹಿಸ್ತಕ್ಕಂಥದ್ದನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಒಂದು ವಾರ ಮೊದಲೇನೆ ಇದಕ್ಕೆ ಪ್ರಕಟಣೆಯನ್ನು ಹೊರಡಿಸಲಾಗಿತ್ತು. ವಿದ್ಯಾರ್ಥಿಗಳು ನಾಮಿನೇಷನ್ ಅನ್ನ ಮಾಡಿದ್ದಾರೆ, ಹಾಗೆ ಪ್ರಚಾರ ಕಾರ್ಯವನ್ನ ಕೈಗೊಂಡಿದ್ದಾರೆ. ಇವತ್ತು ವ್ಯವಸ್ಥಿತವಾಗಿ ಎಲೆಕ್ಷನ್ ನಡೀತಾ ಇದೆ. ಹಾಗೆ ಎಲೆಕ್ಷನ್ ಮುಗಿದ ನಂತರದಲ್ಲಿ ಇದರ ಮತ ಎಣಿಕೆಯನ್ನ ಮಾಡಿ ವಿದ್ಯಾರ್ಥಿ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಲಾಗ್ತಾ ಇದೆ. ವಿದ್ಯಾರ್ಥಿಗಳಲ್ಲಿ ಈ ಒಂದು ಪ್ರಜಾಪ್ರಭುತ್ವದ ಗುಣಧೋರಣೆಗಳನ್ನು ಬೆಳೆಸ್ತಕ್ಕಂಥದ್ದು ಈ ಶಾಲಾ ಸಂಸ್ಥೆ ಚುನಾವಣೆಯ ಮುಖ್ಯ ಉದ್ದೇಶ. ದೈಹಿಕ ಶಿಕ್ಷಣ ಪರಿವೀಕ್ಷಕ ಗುರುರಾಜ್ ಮಾತನಾಡಿ, ಇವತ್ತಿನ ದಿವಸ 2024-25ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯನ್ನ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ನೀತಿ ಸಂಹಿತೆ ಸಹ ಜಾರಿಯಲ್ಲಿದೆ. ಇವತ್ತಿನ ದಿವಸ 8 ಜನ ವಿದ್ಯಾರ್ಥಿ ಪ್ರತಿನಿಧಿಗಳನ್ನ ಆಯ್ಕೆ ಪ್ರಕ್ರಿಯೆಯಲ್ಲಿ ಪರಿಪೂರ್ಣವಾಗಿ ಚುನಾವಣಾ ಪ್ರಕ್ರಿಯೆಯನ್ನ ನಡೆಸ್ತಾ ಇದ್ದಾರೆ. ಎಲ್ಲ ಚುನಾವಣೆಯ ಎಲ್ಲ ಆಯಾಮಗಳಲ್ಲೂ ನೀತಿ ಸಂಹಿತೆಯ ಅನುಸಾರವಾಗಿ ಕಾನೂನುಬದ್ಧವಾಗಿ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಲಾಗ್ತಿದೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಚುನಾಯಿತ ಪ್ರತಿನಿಧಿಗಳನ್ನ 2024-25ನೇ ಸಾಲಿನ ಸಂಸತ್ತಿಗೆ ಆಯ್ಕೆ ಆಗ್ತಾರೆ. ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಂತರದಲ್ಲಿ ಶಾಲಾ ಸಂಸತ್ ಕರ್ತವ್ಯವನ್ನು ನಿರ್ವಹಿಸುತ್ತದೆ. ವಿದ್ಯಾರ್ಥಿನಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು ಹೀಗೆ. ನಾನು ಸರ್ಕಾರಿ ಉರ್ದು ಪ್ರೌಢಶಾಲೆ RMSS ಸಾಗರನಲ್ಲಿ ಸಂಸತ್ ಚುನಾವಣೆಯಲ್ಲಿ ನಿಂತಿದ್ದೀನಿ. ಚೀಫ್ ಮಿನಿಸ್ಟರ್ನಲ್ಲಿ ನಿಂತಿದ್ದೀನಿ. ನಾನು ಗೆದ್ದಿದ್ರೆ ನಾನು ಮುಂದೆ ಏನೇನಿದೆ ನನ್ನ ಕೆಲಸ ಅದೆಲ್ಲ ಮಾಡ್ತೀನಿ. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.